ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಾವು ಈಗ ಯಂಗ್ಸ್ಟರ್ಸ್ಗಳೆಲ್ಲ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ತಾ ಇರ್ತೀವಿ, ಅವಳು ಪಿಕ್ಮಿ ಕೈಂಡ್ ಆಫ್ ಗರ್ಲ್ ಅಥವಾ ಹೀ ಈಸ್ ಅ ಪಿಕ್ಮಿ ಕೈಂಡ್ ಆಫ್ ಬಾಯ್, ಪಿಕ್ಮಿ ಬಾಯ್ ಸಮಥಿಂಗ್. ಪಿಕ್ಮಿ ಅನ್ನೋದೊಂದು ಪರ್ಸನಾಲಿಟಿ, ಪಿಕ್ಮಿ ಪರ್ಸನ್ ಅನ್ನೋದನ್ನು ಹೇಳ್ತಾರೆ. ಪಿಕ್ಮಿ ಅಂತ ಇದು ಸಾಮಾನ್ಯವಾಗಿ ಜೋಕ್ ಆಗಿ ಹೇಳ್ತೇವೆ ಅಥವಾ ಟ್ರೋಲ್ ಆಗಿ ಅವ್ರಿಗೆ ಒಬ್ಬರನ್ನ ಯಾರನ್ನಾರ ಅಡ್ರೆಸ್ ಮಾಡ್ತಾ ಇರ್ತಾರೆ, ತಮಾಷೆಯಾಗಿ ಹೇಳ್ತಾ ಇರ್ತಾರೆ. ಮತ್ತು ಇನ್ನೂ ರೇಗ್ಸೋದಕ್ಕೆ ಅವ್ರ ಪರ್ಸನಾಲಿಟಿನ ಡಿಸ್ಕ್ರೈಬ್ ಮಾಡ್ತಾರೆ. ಅಂದರೆ ಪಿಕ್ಮಿ ಅಂತಂದರೆ ನನ್ನನ್ನೇ ಆಯ್ಕೆ ಮಾಡಿ, ನನ್ನ ಕಡೆಗೆ ನೋಡಿ. ಆದರೆ ಇದನ್ನು ಗಂಭೀರವಾಗಿ ಗಮನಿಸಿದರೆ, ಒಳಗೆ ನೋಡಿದ್ರೆ, ಒಬ್ಬ ಮನುಷ್ಯನ ಆಳವಾದ ಅಭದ್ರತೆಯ ಮತ್ತು ವ್ಯಾಲಿಡೇಷನ್ಗಾಗಿ ಅಂದರೆ ಮಾನ್ಯತೆಗಾಗಿ ಮಾಡುವಂತಹ ಹೋರಾಟದ ಪರ್ಸನಾಲಿಟಿ. ಪಿಕ್ಮಿ ಪರ್ಸನಾಲಿಟಿ ಅಂದರೆ ನನ್ನನ್ನೇ ಆಯ್ಕೆ ಮಾಡಿ, ನನ್ನ ನೋಡಿ ಅನ್ನುವಂತಹ ಒಳಗಿನ ಕೂಗು. ಈ ಪಿಕ್ಮಿ ಬಿಹೇವಿಯರ್ ಅವರು ಅದನ್ನು ತಮ್ಮ ವರ್ತನೆಗಳಲ್ಲಿ ತೋರಿಸ್ತಾ ಹೋಗ್ತಾ ಇರ್ತಾರೆ. ಅವರು ನಗೋದ್ರಲ್ಲಿ ಅಥವಾ ನಡ್ಕೊಳ್ಳೋದ್ರಲ್ಲಿ, ಮಾತಾಡೋದ್ರಲ್ಲಿ, ಒಬ್ಬರನ್ನ ಉಪಚರಿಸೋದ್ರಲ್ಲಿ, ಅವರು ತಮ್ಮ ಬಿಹೇವಿಯರಲ್ಲಿ ಒಟ್ಟಲ್ಲಿ ತೋರಿಸ್ಕೊಳ್ತಾ ಇರ್ತಾರೆ. ನನ್ನನ್ನು ಆಯ್ಕೆ ಮಾಡಿ ಅಂತ ಅನ್ನುವಂತಹ ಒಂದು ಬೇಡಿಕೆ, ಅದನ್ನು ಪಿಕ್ಮಿ ಬಿಹೇವಿಯರ್ ಅಂತ ಹೇಳ್ತೀವಿ. ಅಪ್ರೂವಲ್ ಸೀಕಿಂಗ್ ಬಿಹೇವಿಯರ್ ಅಥವಾ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಅಂದರೆ ವ್ಯಕ್ತಿಯ ಸೆಲ್ಫ್ ವರ್ತ್ ತನ್ನೊಳಗಡೆಯಿಂದ ಅಲ್ಲ, ಇತರರು ತನ್ನ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಾರೋ ಅದರ ಆಧಾರದಲ್ಲಿ ನನ್ನ ಘನತೆ, ನನ್ನ ಗೌರವ, ನನ್ನ ಮಾನ್ಯತೆ ಹೆಚ್ಚುತ್ತದೆ ಅಂತ ಅವರು ಯೋಚಿಸೋದು. ಅಂದರೆ ನಾನು ವಿಭಿನ್ನವಾಗಿ ನಡೆದುಕೊಂಡ್ರೆ ಅಥವಾ ನಾನು ಎಲ್ಲರಿಗಿಂತ ಔಟ್ಸ್ಟ್ಯಾಂಡಿಂಗ್, ನಾನು ಬೇರೆ, ಐ ಆಮ್ ಡಿಫರೆಂಟ್ ಅಂತ ಅನ್ನಿಸ್ಕೊಳ್ಳೋದು. ನಾನು ಅವ್ರನ್ನ ಪ್ಲೀಸ್ ಮಾಡಿದ್ರೆ, ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ, ಮಸ್ಕಾ ಹೊಡೆದ್ರೆ, ಬೆಣ್ಣೆ ಹಚ್ಚಿದ್ರೆ, ವಾಟ್ ಎವರ್ ಸ್ಲ್ಯಾಂಗ್ನಲ್ಲಿ ಹೇಳ್ತೀವಲ್ಲ, ಹಾಗೆ ಅವ್ರನ್ನ ನಾನು ಪ್ಲೀಸ್ ಮಾಡಿದ್ರೆ ಅವರು ನನ್ನನ್ನು ಆಯ್ಕೆ ಮಾಡುತ್ತಾರೆ ಅಂತ, ನನ್ನನ್ನು ಅವರು ಪರಿಗಣಿಸುತ್ತಾರೆ. ಇದು ಮ್ಯಾನಿಪ್ಯುಲೇಷನ್ ಅಲ್ಲ, ಇದೊಂದು ವ್ಯಾಲಿಡೇಷನ್ ಹಂಗರ್. ಅಂದರೆ ಮಾನ್ಯತೆಗಾಗಿ ಪರಿತಪಿಸುವುದು, ನನ್ನನ್ನು ಮಾನ್ಯ ಮಾಡಿ ಅಂತ ಕೇಳ್ಕೊಳ್ಳುವಂಥದ್ದು. ಈ ಪಿಕ್ಮಿ ಪರ್ಸನಾಲಿಟಿ ಯಾತಕ್ಕೆ ಹುಟ್ಟುತ್ತೆ? ನಾವು ಚೈಲ್ಡ್ಹುಡ್ ರೂಟ್ಸ್ಗೆ ಹೋಗಬೇಕು, ಅವರ ಬಾಲ್ಯದ ಬೇರಿಗೆ ಹೋಗಬೇಕು. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಸಮಸ್ಯೆಗಳ ಮೂಲ ಬಾಲ್ಯವೇ ಆಗಿರ್ತದೆ. ಮಕ್ಕಳಾಗಿದ್ದಾಗ ನೀನು ಒಳ್ಳೆ ಹುಡುಗ, ಹೇಳಿದ ಮಾತು ಕೇಳ್ತಾ ಇದ್ರೆ ನಿನ್ನ ಮುದ್ದು ಮಾಡ್ತೀವಿ, ಪ್ರೀತಿ ಮಾಡ್ತೀವಿ ಅನ್ನೋದಾಗಿದೆ. ಅಂದರೆ ಕಂಡೀಷನಲ್ ಲವ್ ಆಗಿದ್ದರೆ, ಅಥವಾ ಒಂದು ಹೊಗಳಿಕೆ ಪಡಿಬೇಕು ಅಂತಂದರೆ ಕಂಪ್ಯಾರಿಸನ್, ಇವನಿಗಿಂತ ನೀನು ಚೆನ್ನಾಗಿ ಮಾಡ್ತೀಯ, ವೆರಿ ಗುಡ್, ಹಾಗೆ ಹೀಗೆ ಈ ರೀತಿ ಕಂಪ್ಯಾರಿಟಿವ್ ಮಾಡ್ತಾರೆ. ಕಂಪ್ಯಾರಿಸನ್ ಮಾಡ್ತಾ ಇದ್ರೆ ನಾನು ನ್ಯಾಚುರಲ್ ಆಗಿದ್ದರೆ ಸಾಕಾಗಲ್ಲ, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. ಇದು ಕಂಡೀಷನಲ್ ಸೆಲ್ಫ್ ಎಸ್ಟೀಮ್ ಆಗ್ತದೆ. ಕಂಡೀಷನಲ್ ಸೆಲ್ಫ್ ಎಸ್ಟೀಮ್, ಇದರಿಂದ ಅವರು ಪಿಕ್ಮಿ ಪರ್ಸನಾಲಿಟಿಯನ್ನು ಬೆಳೆಸ್ಕೊಳ್ತಾರೆ. ಅಥವಾ ಈ ಬಾಲ್ಯದಲ್ಲಿಯೇ ಎಮೋಷನಲ್ ನೆಗ್ಲೆಕ್ಟ್ ಆಗಿದ್ರೆ, ಪ್ರೀತಿ ಇದ್ರೂ ಕೂಡ ಕೇಳಿಸ್ಕೊಳ್ಳೋಕ್ಕಾಗದೇ ಇರೋದು, ಗಮನ ಕೊಡದೇ ಇರೋದು, ಆ ಥರ ಆಗೋಗ್ಬಿಡ್ತು ಅಂತಂದರೆ ಬಾಲ್ಯದಲ್ಲಿ ಅವರು ಅಡಲ್ಟ್ ಲೈಫ್ನಲ್ಲಿ ತನ್ನ ಸರ್ವೈವಲ್ಗೆ ಅಟೆನ್ಷನ್ನ ಸೀಕ್ ಮಾಡ್ತಾ ಹೋಗ್ತಾರೆ. ಅಂದರೆ ನನ್ನ ಅಟೆನ್ಷನ್ ಇದ್ದರೆ ಪಡ್ಕೊಳ್ಳೋದ್ರಿಂದ ನಾನು ಉಳಿತೀನಿ ಅನ್ನುವಂತಹ ಭಾವನೆ ಅವರಲ್ಲಿ ಇರುತ್ತೆ. ಇನ್ನು ನಮ್ಮ ಸಮಾಜದಲ್ಲಿ ಒಂದು ಸೋಷಿಯಲ್ ಕಂಪ್ಯಾರಿಸನ್ ಕಲ್ಚರ್ ತುಂಬ ಕೆಡದಾಗಿ ವ್ಯಾಪಕವಾಗಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪಿಯರ್ ಗ್ರೂಪಲ್ಲಿ ಅವಳು ಕೂಲ್, ಅವನು ಡಿಫರೆಂಟ್, ಈ ಥರ ಎಲ್ಲನೂ ಹೇಳೋದ್ರಿಂದ ಅವರೊಂಥರ ಕಂಪ್ಯಾರಿಸನ್ ಆಂಗ್ಸೈಟಿ ಉಂಟಾಗುತ್ತೆ. ಪಿಕ್ಮಿ ಬಿಹೇವಿಯರ್ ಬಿಕಮ್ಸ್ ಎ ಶಾರ್ಟ್ ಕಟ್ ಟು ಫೀಲ್ ಸ್ಪೆಷಲ್. ಅವ್ರು ನೋಡು ಸಖತ್ತಾಗಿರ್ತಾರೆ, ಅವ್ರು ನೋಡು ಬಿಂದಾಸ್ ಆಗಿರ್ತಾರೆ, ಸಖತ್ತಾಗಿ ಹೀಗೆ ಅದೊಂದು ಈ ಒಂಥರ ಐ ಫೀಲ್ ಸ್ಪೆಷಲ್, ನಾನು ವಿಭಿನ್ನ ಅಂತ ತೋರಿಸ್ಕೊಳ್ಳೋದ್ರಿಂದನೂ ಅದನ್ನು ಕೂಡ ಪಿಕ್ಮಿ ಬಿಹೇವಿಯರೇ ಆಗಿರುತ್ತೆ. ಇನ್ನೂ ಕೆಲವರಿಗೆ ಫಿಯರ್ ಆಫ್ ರಿಜೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಒಳಗಡೆ ಭಯ, ನಾನು ಎಲ್ಲಿ ನಿರಾಕರಣೆಗೆ ಒಳಗಾಗ್ತೀನೋ, ನನ್ನ ಯಾರು ಆಯ್ಕೆ ಮಾಡಲ್ಲ, ಅದಕ್ಕೆ
ಅವ್ರೇನು ಮಾಡ್ತಾರೆ, ಅವರ ರೆಸ್ಪಾನ್ಸ್ಗಳೆಲ್ಲ ಓವರ್ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓ ನೋ ಪ್ರಾಬ್ಲಮ್, ಪರವಾಗಿಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಎಲ್ಲದಕ್ಕೂ ಸಂತೋಷಪಡಿಸೋದು, అందరిಗೂ ಮಂಚುವಾಳಾಗಿ ಇರುವಂಥದ್ದು, ಎಲ್ಲರಿಗೂ ಸಂತೋಷ ಪಡಿಸೋಕ್ಕೆ ಹೋಗೋದು. ಮತ್ತು ತನ್ನ ಮೇಲೇ ತಾನೇ ತಪ್ಪಿತಸ್ಥರಾಗಿ ಹೇಳೋದು, ನಾನು ತಪ್ಪು ಮಾಡಿಬಿಟ್ಟೆ, ಅಯ್ಯೋ ಹಿಂಗೆ ಮಾಡಿಬಿಟ್ಟೆ, ಹಂಗೆ ಮಾಡಿಬಿಟ್ಟೆ, ಸಾರಿ ಸಾರಿ ಅಂತ ಸಿಕ್ಕಾಪಟ್ಟೆ ಹೇಳೋದು. ಇದೆಲ್ಲ ರಿಜೆಕ್ಷನ್ ಸೆನ್ಸಿಟಿವಿಟಿ. ಇದನ್ನ ಮಾಡಿ ಹೇ ಡೋಂಟ್ ವರಿ, ನೀನೇನು ಯೋಚನೆ ಮಾಡಬೇಡ, ನೀವು ವಿಲ್ ಅಕ್ಸೆಪ್ಟ್ ಯು ಅನ್ನೋ ಥರ ಹೇಳಿ ಅಂತ. ಬಿಹೇವಿಯರಲ್ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ಪಿಕ್ ಮೀ ಬಿಹೇವಿಯರ್ ಈಸ್ ಲರ್ನ್ಡ್ ಇನ್ಫೋರ್ಸ್ಮೆಂಟ್ ಆಫ್ ಲೂಪ್ ಅಂತ. ಅದು ಕಲಿತಂತಹ ಇದು. ಅಟೆನ್ಷನ್ ಸಿಕ್ಕಿದಾಗ ಏನಾಗುತ್ತೆ, ಖುಷಿ ಆಗ್ತಾರೆ, ಡೊಪಮೈನ್ ರಿಲೀಸ್ ಆಗುತ್ತೆ. ಪ್ರೈಸ್ ಸಿಕ್ಕಿದಾಗ ಏನಾಗುತ್ತೆ, ಟೆಂಪರರಿಲಿ ದೇ ಫೀಲ್ ಹೈ. ಅದಕ್ಕೆ ಆ ಬಿಹೇವಿಯರ್ ಏನಾಗುತ್ತೆ, ಲೂಪ್ ಆಗುತ್ತೆ, ಬಿಹೇವಿಯರ್ ರಿಪೀಟ್ ಆಗ್ತಾ ಹೋಗುತ್ತೆ. ಆದರೆ ಡೊಪಮೈನ್ ಅಂತ ನಾವೇನು ಹೇಳ್ತೀವೋ, ಸಂತೋಷವನ್ನು ಕೊಡುವ ಹಾರ್ಮೋನ್, ಅದು ಶಾರ್ಟ್ ಲೀವ್ಡ್, ಕಡಿಮೆ ಸಮಯ ಅಷ್ಟೇ ಇರೋದು. ವ್ಯಾಲಿಡೇಷನ್ ಕ್ರೇವಿಂಗ್ ಅದೇನಾಗುತ್ತೆ, ಬೇರೆಯವ್ರನ್ನ ಮಾನ್ಯ ಮಾಡಬೇಕು ಅನ್ನೋದು ಹೆಚ್ಚುತ್ತಾ ಹೋಗ್ತಾ ಇರ್ತದೆ, ಹೆಚ್ಚುತ್ತಾ ಹೋಗುತ್ತೆ. ಅದರದ ಪರಿಣಾಮ ಏನು ಅಂತಂದರೆ, ಪಿಕ್ಮಿ ಪರ್ಸನಾಲಿಟಿ ಸ್ವಲ್ಪ ಕ್ಯೂಟಾಗಿ ಕಾಣುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ಯಾವಾಗಲೂ ತೆಗಿಬೇಕು. ಆದರೆ ಪರಿಣಾಮಗಳು ಮಾತ್ರ ತೀವ್ರವಾಗಿರ್ತದೆ. ಫಸ್ಟ್ ಆಫ್ ಆಲ್ ಅವರ ಐಡೆಂಟಿಟಿ ಲಾಸ್ ಆಗುತ್ತೆ. ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ ನಾನು ಯಾರು, ನಾನು ಏನು ಇಷ್ಟಪಡ್ತೀನಿ ಅಂತ. ಯಾವಾಗಲೂ ಅವರ ಐಡೆಂಟಿಟಿ, ಅವರ ಗುರುತನ್ನು ಬೇರೆಯವರ ಕಣ್ಣುಗಳಲ್ಲಿ ಕಾಣ್ತಾ ಇರ್ತಾರೆ. ಅದರಲ್ಲಿ ಅವರು ಬೇರೆಯವರ ದೃಷ್ಟಿಯ ಪ್ರಕಾರ ಬದುಕ್ತಾ ಹೋಗ್ತಾರೆ. ಇನ್ನು ಎಮೋಷನಲ್ ಆಗಿ ಎಕ್ಸಾಸ್ಟ್ ಆಗ್ತಾರೆ, ಎಲ್ಲರನ್ನೂ ಮೆಚ್ಚಿಸೋದು. ಅದೇನು, ಇಟ್ಸ್ ಅ ಟಯರ್ಸಮ್. ಯು ಕೆನಾಟ್ ಪ್ಲೀಸ್ ಎವ್ರಿ ಒನ್, ಇಟ್ ಇಸ್ ಫಾರ್ ಶ್ಯೂರ್. ಎಲ್ಲರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರವ್ರದ್ದೇ ಆದಂತಹ ಟೇಸ್ಟ್ ಇರುತ್ತೆ, ಅದು ನಮಗೆ ಆಯಾಸವನ್ನು ತರ್ತದೆ. ದೇ ಗಿವ್ ಟೂ ಮಚ್, ರಿಸೀವ್ ಟೂ ಲಿಟಲ್. ಇವರು ಪಿಕ್ಮಿ ಅವರಿದ್ದಾರಲ್ಲ ಪಾಪ, ಅವರು ದೇ ಗೆಟ್ ವೆರಿ ಲಿಟಲ್. ಆಮೇಲೆ ಇನ್ನೊಂದೇನು ಅಂತಂದರೆ, ಅವ್ರಿಗೊಂದು ಬೌಂಡ್ರಿ ಇರಲ್ಲ, ಕೊಲಾಪ್ಸ್ ಆಗ್ತದೆ, ಬೌಂಡ್ರಿ ಕೊಲಾಪ್ಸ್ ಆಗುತ್ತೆ. ನೋ ಅಂತ ಹೇಳೋಕ್ಕೆ ಶಕ್ತಿ ಇರೋದಿಲ್ಲ, ಅವ್ರಿಗೆ ಏನನ್ನು ಇಲ್ಲ ಅನ್ನೋಕ್ಕೆ ಆಗೋದಿಲ್ಲ. ಅದೊಂಥರ ಅವರು ಎಕ್ಸ್ಪ್ಲಾಯ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಅವರ ರಿಲೇಷನ್ಶಿಪ್ ಟಾಕ್ಸಿಕ್ ರಿಲೇಷನ್ಶಿಪ್ ಆಗೋದು, ಅವರಲ್ಲ ಬೇರೆಯವರು ಅವ್ರನ್ನ ಉಪಯೋಗಿಸ್ಕೊಳ್ಳೋವಂಥದ್ದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಬಹುದು. ಅಥವಾ ರಿಸೆಂಟ್ಮೆಂಟ್ ಅಥವಾ ಶೇಮ್ ಆಗೋದು, ಅಯ್ಯೋ ಅಂತ ಹೊರಗಡೆ ಸ್ಮೈಲ್ ಮಾಡ್ತಾ ಇರ್ಬೋದು, ಆದರೆ ಅವರು ನನ್ನ ಯೂಸ್ ಮಾಡ್ತಾ ಇದ್ದಾರೆ, ಐ ಆಮ್ ಎ ಫೂಲ್. ಅದು ಸೆಲ್ಫ್ ಡಿರೆಕ್ಟೆಡ್ ಆ್ಯಂಗರ್, ತಮ್ಮ ಬಗ್ಗೆ ತಮಗೇನೆ ಕೋಪ ಬರೋ ಹಾಗೆ ಆಗ್ಬೋದು. ಕೋಪದಿಂದ ಇರ್ತಾರೆ, ತಮ್ಮ ಬಗ್ಗೆ ತಾವೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಪೀಪಲ್ ಚೂಸ್ ದ ಪರ್ಫಾರ್ಮೆನ್ಸ್, ನಾಟ್ ದ ಪರ್ಸನ್, ಅದೊಂಥರ ರಿಲೇಷನ್ಶಿಪ್. ಅವರು ನಮಗೆ ಹೆಂಗಿರಬೇಕು ಅಂತ ಬಯಸ್ತಾ ಇರ್ತಾರೆ, ನಿಜವಾದ ವ್ಯಕ್ತಿ ಹೇಗಿದ್ದಾರೆ ಹಾಗೆ ಸ್ವೀಕರಿಸೋದಕ್ಕೆ ಅವರು ಸಿದ್ಧ ಇರಲ್ಲ. ಹಾಗಾಗಿ ಜೆನ್ಯೂನ್ ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ. ಪರಿಹಾರ ಏನು? ಪಿಕ್ ಮೀ ಟು ಸೆಲ್ಫ್ ಮೀ. ಪಿಕ್ ಮೀ ಬಿಟ್ಟಿರ್ಬೇಕು, ಸೆಲ್ಫ್ ಮೀ. ಪಿಕ್ ಮೀ ಬಿಹೇವಿಯರ್ ಟ್ರೀಟಬಲ್, ಹೀಲ್ ಮಾಡಬಹುದು. ಅವೇರ್ನೆಸ್ ವಿತೌಟ್ ಮಾಕರಿ. ಮೊದಲನೇ ಹೆಜ್ಜೆ, ನಾನು ಅಟೆನ್ಷನ್ ಬೇಡ್ತಿದ್ದೀನಿ ನಿಜ, ಆದರೆ ನಾನು ಕೆಟ್ಟವನು ಅಲ್ಲ. ಐ ಆಮ್ ನಾಟ್ ಮ್ಯಾನ್ಯುಪುಲೇಟಿಂಗ್, ನಾನು ಮ್ಯಾನ್ಯುಪುಲೇಟ್ ಮಾಡ್ತಾ ಇಲ್ಲ. ಶೇಮ್ ಬಿಹೇವಿಯರನ್ನು ರೀಇನ್ಫೋರ್ಸ್ ಮಾಡ್ತದೆ. ಇದು ಅರಿವು, ತಿಳುವಳಿಕೆ. ನೆಕ್ಸ್ಟ್ ಲೆವೆಲ್ ಏನು ಅಂತಂದರೆ, ನಾವು ಇಂಟರ್ನಲ್ ವ್ಯಾಲಿಡೇಷನ್ನ ನಾವು ಡೆವಲಪ್ ಮಾಡಿಕೊಳ್ಬೇಕು. ನಮ್ಮ ಪ್ರಶ್ನೆಯನ್ನು ಬದಲಾಯಿಸಬೇಕು. ಏನದು? ಅವ್ರಿಗೆ ನಾನು ಇಷ್ಟ ಆಗ್ತೀನ, ಅವ್ರು ನನ್ನ ಒಪ್ಕೊಳ್ತಾರ? ನೋ, ಇದು ನನಗೆ ಸರಿಯಾಗಿದೆಯಾ? ಇದು ಇಂಟರ್ನಲ್ ಲೋಕಸ್ ಆಫ್ ವ್ಯಾಲಿಡೇಷನ್, ನಮಗೆ ನಾವು ಕೊಟ್ಟುಕೊಳ್ಳುವಂತಹ ಬೆಲೆ ಆಗಿರುತ್ತೆ. ಮತ್ತು ಅಥೆಂಟಿಕ್ ಸೆಲ್ಫ್, ನಾವು ನಮ್ಮ ಮನಸಾರೆ ಇರುವಂತಹ ನಮ್ಮತನದ ಲೈಕ್ಸ್, ನನಗಿಷ್ಟವಾಯ್ತಾ, ಇಷ್ಟ ಆಯಿತು, ಡಿಸ್ಲೈಕ್ಸ್, ನನಗಿಷ್ಟವಿಲ್ಲ, ಇಷ್ಟ ಇಲ್ಲ. ವ್ಯಾಲ್ಯೂ, ನಾನು ಇದಕ್ಕೆ ಗೌರವವನ್ನು ಕೊಡ್ತೇನೆ, ಇದು ನನ್ನ ಘನತೆ. ವಿತೌಟ್ ಆಡಿಯನ್ಸ್, ಎಲ್ಲರೂ ಎದುರುಗಡೆ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನ ತಿನ್ಕೊಂಡು ಯಾರು ಎದುರುಗಡೆ ಇಲ್ಲ ಅಂತ ಅಂದ್ಬಿಟ್ಟು ಸೆಗಣಿ ತಿನ್ನೋದಲ್ಲ. ಯಾರು ಇರಲಿ ಇಲ್ಲದೆ ಇರಲಿ, ನನ್ನ ಘನತೆ, ನನ್ನ ಗೌರವ, ನನ್ನ ಮೌಲ್ಯವನ್ನು ನಾನು
ಗೌರವಿಸ್ತೇನೆ ಮತ್ತು ಹಾಗೆಯೇ ನನ್ನ ಜೊತೆಗೆ ನಡ್ಕೊಳ್ತೇನೆ. ಅಥೆಂಟಿಸಿಟಿ ಇದೇ ಅಥೆಂಟಿಸಿಟಿ, ನಮ್ಮ ಅಥೆಂಟಿಸಿಟಿಯೇ ನಮಗೆ ಹೀಲಿಂಗ್ ಆಗಿ ವರ್ಕ್ ಮಾಡ್ತದೆ. ಬೌಂಡ್ರಿ ಪ್ರಾಕ್ಟೀಸ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನೋ ಅನ್ನಕ್ಕೆ ಸಾಧ್ಯ ಆಗಬೇಕು. ನೋ ಹೇಳಿ, ಡಿಸ್ಅಗ್ರಿ ಸೇಫ್ಲಿ, ಒಪ್ಕೊಳ್ಬೇಡಿ ಎಲ್ಲದಕ್ಕೂ. ಸ್ಟಾಪ್ ಓವರ್ ಎಕ್ಸ್ಪ್ಲೇನಿಂಗ್. ಏನಕ್ಕೋಸ್ಕರ ಹಂಗಾಯ್ತು ಗೊತ್ತಾ, ಏನಕ್ಕೋಸ್ಕರ ಹಂಗೆ, ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಇಲ್ಲ. ಬೌಂಡ್ರಿ ಗಿಲ್ಟ್ ಬೇಡ, ಅದು ಗ್ರೋತ್ ಸೈನ್. ಅದು ನಾವು ಬೆಳೀತಾ ಇರುವ ಇದು. ರೀಪ್ಲೇಸ್ ಅಪ್ರೂವಲ್ ವಿತ್ ಕನೆಕ್ಷನ್. ಅಪ್ರೂವಲ್ ಇದೆ ಇಸ್ ಎ ಶಾಲೋ, ಕನೆಕ್ಷನ್ ಅನ್ನೋದಿದೆಯಲ್ಲ ಅದು ಮ್ಯೂಚುವಲ್. ನಾವು ಕೂಡ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು, ಯಾರು ನಮ್ಮನ್ನು ಇರುವಂತೆಯೇ ಸ್ವೀಕರಿಸುತ್ತಾರೆ. ಐ ಹ್ಯಾವ್ ಟು ಅಕ್ಸೆಪ್ಟ್ ಅ ಪರ್ಸನ್ ಆಸ್ ಹಿ ಆರ್ ಶಿ ಈಸ್. ಮೆಚ್ಚುಗೆಗೋಸ್ಕರ ಅಲ್ಲ. ಇನ್ನು ಕೌನ್ಸಿಲಿಂಗು, ಥೆರಪಿ ಅಗತ್ಯ ಇತ್ತು ಅಂತಂದರೆ ಅಫ್ಕೋರ್ಸ್ ಎಸ್ಪೆಷಲಿ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ CBT ಈಸ್ ನೆಸಸರಿ, ಹೋಗಲಿ. ಅಟ್ಯಾಚ್ಮೆಂಟ್ ಬೇಸ್ಡ್ ಥೆರಪಿ ಅದನ್ನು ಮಾಡಿಕೊಳ್ಳಿ. ಅಥವಾ ಇದೇನು ದೌರ್ಬಲ್ಯ ಅಲ್ಲ, ಇದು ಎಮೋಷನಲ್ ಮೆಚ್ಯೂರಿಟಿ. ನಮಗೆ ಒಂದು ಭಾವನೆಯ ಅಂದರೆ ಭಾವುಕವಾದಂತಹ ಪ್ರಬುದ್ಧತೆ, ಭಾವನೆಗಳಲ್ಲಿ ಪ್ರಬುದ್ಧತೆ ಅನ್ನೋದು ಬೇಕು. ಎಮೋಷನಲ್ ಇಂಟೆಲಿಜೆನ್ಸ್, ಭಾವ ಕೌಶಲ್ಯ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಪಿಕ್ಮಿ ಪರ್ಸನಾಲಿಟಿ ಅನ್ನೋದು ಅಟೆನ್ಷನ್ ಅಡಿಕ್ಷನ್ ಅಲ್ಲ, ಅದು ಪ್ರೀತಿಗಾಗಿ ಹಸಿವು. ನೀವು ಆಯ್ಕೆ ಮಾಡಿಕೊಳ್ಳಬೇಕಾದವರು ಅಲ್ಲ. ನಿಮಗೆ ಈಗಾಗಲೇ ಒಂದು ಬೆಲೆ ಇದೆ, ಘನತೆ ಇದೆ, ಗೌರವ ಇದೆ. ನಿಮ್ಮ ಅಥೆಂಟಿಸಿಟಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ಆಗಬಾರದು, ಅದೇನು ಅಗತ್ಯ ಇಲ್ಲ. ನಿಮ್ಮನ್ನು ನೀವೇ ಆಯ್ಕೆ ಮಾಡಿಕೊಂಡದ್ದಿನ ನಿಮಗೆ ಇತರರ ಆಯ್ಕೆಯ ಅಗತ್ಯ ಇರೋದಿಲ್ಲ. ಎಸ್, ನಮ್ಮನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ. ಇನ್ನೊಬ್ರು ಅವ್ರು ಆಯ್ಕೆ ಮಾಡ್ತಾರೋ, ಇವ್ರು ಮಾಡ್ತಾರೋ ಇಲ್ವೋ, ನಾಟ್ ನೆಸಸರಿ. ನಮ್ಮ ಒಳಗಿನ ಬೆಲೆ ಹೊರಗಿನ ಮೆಚ್ಚುಗೆಯ ಮೇಲೆ ಅವಲಂಬಿತವಾಗಬಾರದು, ಅಷ್ಟೇ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.